ಸೊ ಬಿಸಿಲಿದೆ ಫುಲ್ಲು. ಫೈನಲಿ ನನ್ನನ್ನ 12 ಝೂಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ನಾವೀಗ ಹೋಗ್ತಾ ಇದೀವಿ ಬನ್ನರ್ಘಟ್ಟ ಬಯಾಲಜಿ ಪಾರ್ಕ್ಗೆ. ಸೊ ನೋಡ್ಬೋದು ಎಂಟ್ರೆನ್ಸ್ ಗ್ರೀನ್ ಕಲರ್. ಸೊ ನನ್ನ ಮಗಳು, ನಮ್ಮ ಅಣ್ಣನ ಮಗಳು, ನಮ್ಮಮ್ಮ ಎಲ್ಲ ಹೋಗ್ತಾ ಇದೀವಿ. ಸೊ ಇಲ್ಲೆಲ್ಲ ಶಾಪಿಂಗ್ ಏರಿಯಾಗೆ ಇದೆ, ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬಹುದು. ಸೊ ಬಿಸಿಲಿದೆ ಫುಲ್ಲು. ಫೈನಲಿ ನನ್ನನ್ನ 12 ಝೂಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಎಂಟ್ರೆನ್ಸ್ ಅಲ್ಲಿ ಇವಾಗ ಸಫಾರಿ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಎಂಟ್ರೆನ್ಸ್ ಅಲ್ಲಿ ಈ ತರ ಆನೆ, ಜಿರಾಫ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಇದು ನಾನು ಆನ್ಲೈನ್ ಅಲ್ಲೇ ಟಿಕೆಟ್ ಬುಕ್ ಮಾಡಿದೀನಿ. ಸೊ ಹಂಗಾಗಿ ನಾನು ಟಿಕೆಟ್ಗೆ ಹೋಗ್ತಾ ಇಲ್ಲ. ಸೊ ಡೈರೆಕ್ಟ್ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಲೆಫ್ಟ್ ಸಫಾರಿ ಅಂತೆ. ಸೊ ಇಲ್ಲೆಲ್ಲ ಗೈಡ್ ಮಾಡಕ್ಕೆ ಎಲ್ಲ ಜನರಿದ್ದಾರೆ. ಸೊ ಗೈಡ್ ಮಾಡ್ತಾ ಇರ್ತಾರೆ ನಮ್ಮನ್ನ ಎಲ್ಲಿ ಕಡೆ ಹೋಗ್ಬೇಕು ಅಂತ ಎಲ್ಲ. ಸೊ ಸೀದಾ ಸೊ ವೇಟಿಂಗ್ ಏರಿಯಾ ಇದೆ ಇಲ್ಲಿ ಫುಲ್ಲು. ಸೊ ಯಾರ್ಯಾರು ಬಂದಿದಾರೋ ಅದು ವೇಟಿಂಗ್ ಏರಿಯಾ ಮಾಡ್ಬೋದು. ಸಪರೇಟ್ ಇದೆ, ವಿತ್ ಎಸಿನೂ ಹೋಗ್ಬೋದು, ನಾನ್ ಎಸಿನೂ ಹೋಗ್ಬೋದು. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಜಾಗ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವೇಟಿಂಗ್ ಮುಗಿಸ್ಕೊಂಡು ಈಗ ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ. ಸೊ ಬಸ್ಸಲ್ಲಿ AC ಬಸ್, ನಾನ್ AC ಬಸ್ ಎರಡಿದೆ. ಸೊ ನಾವು ಸದ್ಯಕ್ಕೆ ನಾನ್ AC ಬುಕ್ ಮಾಡಿದೀವಿ. ನೋಡ್ಬೋದು ಸೊ ನನ್ನ ಮಗಳು ಸೊ ಸಫಾರಿಗೆ ಬಸ್ ರೆಡಿ. ಸೊ ಸಫಾರಿಗೆ XUV300 ಎಲ್ಲ ಇದೆ. ಸೊ ಇದು ಝೂ. ಸೊ ಸಫಾರಿ ಎಂಟ್ರಿ ಸ್ಟಾರ್ಟ್ ಆಗಿದೆ. ಮುಂದೆ ಹೋಗುದಾ ಅವ್ರಿಗ? ಸೊ ಸೆಕ್ಷನ್ ವೈಸ್ ಸಫಾರಿ ಇರುತ್ತೆ. ಇವಾಗ ನಾವು ಹರ್ಬಿವೋರಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನಾವು ಜಿಂಕೆ, ಆನೆ ಹಾಗೆ ಮೊಸಳೆನ ನೋಡಿದ್ವಿ. ಜಿಂಕೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಂಕೆನ ಇಲ್ಲಿ ನಾವು ನೋಡ್ಬೋದು. ಕ್ರೊಕೊಡೈಲ್ ಇದೆ ಇಲ್ಲಿ. ಹರ್ಬಿವೋರಸ್ ಅಲ್ಲಿ ಫಸ್ಟ್ ನೋಡಿದ್ದು ನಾವು ಕ್ರೊಕೊಡೈಲ್. ಡ್ರೈವರ್ ಅನ್ನೋದು ಹೇಳ್ತಾ ಇರ್ತಾರೆ ಎಲ್ಲಿ ಪ್ರಾಣಿಗಳಿರ್ತಾವ ಅಲ್ಲಿ ಸ್ಪಾಟ್ ಮಾಡ್ಬಿಟ್ಟು. ಸೊ ತರತರವಾದ ಡಿಯರ್ಸ್ ಇದೆ, ನೋಡ್ಬೋದು. ತುಂಬಾ ಜಾತಿಗಳದ್ದು ಡಿಯರ್ಸ್ ಇದೆ. ಅಲ್ಲಿ ದೊಡ್ಡದಾಗಿ ಕೂತಿದೆ ನೋಡಿ ಅಲ್ಲಿ. ಇಲ್ಲಿ ತುಂಬಾ ಗುಂಪಿದೆ ಡಿಯರ್ಸ್. ಸೊ ಮಕ್ಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಂದು ಪ್ರಾಣಿನೂ ನಮ್ಗೆ ನೀಟಾಗಿ ಕಾಣಿಸುತ್ತೆ. ಬೂಸ ತಿಂತಾರೆ. ಸಾಂಬಾರ್ ಡಿಯರ್, ಇದು ಸ್ಪಾಟೆಡ್ ಡಿಯರ್, ಕಡುವೆ ಮತ್ತು ಜಿಂಕೆಗಳು. ಸಾಂಬಾ ಡಿಯರ್ ಹಾಗೆ ಸ್ಪಾಟೆಡ್ ಡಿಯರ್ ನ ನೋಡಿ ನೆಕ್ಸ್ಟ್ ನಾವು ಎಲಿಫೆಂಟ್ ನ ನೋಡಿದ್ವಿ. ಸೊ ಕಾಡಾನೆನೂ ಬರ್ತಾ ಇರುತ್ತಂತೆ, ಸಾಕಿರೋ ಆನೆಗಳು ಇದಾವೆ. ಸೊ ಇದು ಪರ್ಟಿಕ್ಯುಲರ್ ಆನೆ ಕಾಡಾನೆ. ಸೊ ಕಾಡಿಂದ ಬಂದು ಮೇಯ್ತಾ ಇದೆ ಇದು. ಅದೇ ಜಾಗದಲ್ಲಿ ಅದಿನ್ನ ಬಂದಿಲ್ಲ, ಬರುತ್ತೆ ಇಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಕಾಡಾನೆ ಎಲ್ಲ ಕಡೆ ಓಡಾಡ್ಕೊಂಡಿರುತ್ತೆ. ಅಂದ್ರೆ ಆಲ್ರೆಡಿ ಬಂದು ರೂಢಿ ಆಗ್ಬಿಟ್ಟಿದೆ ಆಗ್ತಾರಲ್ಲ, ಹಂಗಾಗಿ ಅದು ಇಲ್ಲಿ ಹಾಕೋದ್ರಿಂದ ಬಂದಿಂದ ರೂಢಿ ಆಗ್ಬಿಟ್ಟಿದೆ. ಇದೆಲ್ಲ ಸಾಕಿರೋ ಆನೆಗಳು. ಇವಾಗ ಎಂಟ್ರಿ ಆಗ್ತಾ ಇರೋದು ನಾವು ಇನ್ನೊಂದು ಸೆಕ್ಷನ್ ಗೆ ಎಂಟ್ರಿ ಆಗ್ತಾ ಇದೀವಿ. ಕರಡಿಗಳಿದೆಯಂತೆ ಇಲ್ಲಿ ಪ್ಲೇಸಸ್, ಕರಡಿ ಪ್ಲೇಸಸ್.
ನಾವೆಲ್ಲ ಚಿಕ್ಕವರಿದ್ದಾಗ ರೋಡ್ ಮೇಲೆ ಕರಡಿಗಳನ್ನ ಕರ್ಕೊಂಡ್ ಇದ್ರು. ಅದ್ರ ಮೇಲೆ ಸುತ್ಕೊಂಡು ರೌಂಡ್ ಹೊಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಕರಡಿ ಕೂದಲಿಂದ ಮಾಡಿದ ತಾಯತನ ನಮ್ಗೆ ಕಟ್ತಾ ಇದ್ರು. ಆ ಕರಡಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಕರಡಿ ನಮ್ ಗಾಡಿ ಹತ್ರನೇ ಪಾಸ್ ಆಗ್ತಿತ್ತು. ನೋಡಕ್ಕಂತೂ ಸೂಪರ್ ಆಗಿತ್ತು. ಕರಡಿಗಳನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಚಿರತೆ ನೋಡಕ್ಕೆ ಅಂತ ಹೊರಟ್ವಿ. ಒಂದು 2 months ಬ್ಯಾಕ್ 3 months ಬ್ಯಾಕ್ ಲೆಪರ್ಡ್ ಒಬ್ರು ಫೆಮಿನಿನ್ ಲೇಡಿಗೆ ಅಟ್ಯಾಕ್ ಮಾಡಿತ್ತು. ಸೊ ಆ ಥರ ಏನಾಗಲ್ಲ ಇವಾಗ. ಸೊ ಎಲ್ಲ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡು ನೀಟಾಗಿ ಹೋಗ್ತಾ ಇದೀವಿ. ಸೊ ಇದು ಲಯನ್ ಮರಿಗಳು. ಸೊ ಮೇಲ್ ಲಯನ್ ಏನ್ ಕ್ರೇಜಿ ಆಗಿ ಕೂತಿದೆ ನೆರಳಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ. ವೈಟ್ ಟೈಗರ್ ಹಾಗೆ ನಾರ್ಮಲ್ ಟೈಗರ್ ಏನಿದೆ, ಈ ಟೈಗರ್ಗಳು ಬಂದು ಅಣ್ಣ ತಂಗಿ. ಈ ವೈಟ್ ಟೈಗರ್ ಹಾಗೆ ನಾರ್ಮಲ್ ಟೈಗರ್ ಬಂದು ಕ್ರಾಸ್ ಬ್ರೀಡಿಂಗ್ ಇಂದ ಹುಟ್ಟಿರೋ ಟೈಗರ್ಗಳು. ಈ ಎರಡೂ ಟೈಗರ್ಗಳು ಬಂದು ಅಣ್ಣ ತಂಗಿಯಾಗಿದೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಸಿಂಹ, ಹುಲಿ, ಚಿರತೆನ ನೋಡಿದ್ದು. ನನಗಂತೂ ತುಂಬ ಖುಷಿಯಾಯಿತು. ನೀವು ಬನ್ನೇರುಘಟ್ಟ ಸಫಾರಿನ ತಗೊಂಡು ಈ ಎಕ್ಸ್ಪೀರಿಯನ್ಸ್ನ ಮಾಡಿ. ನೀವೇನಾದರೂ ನಾನ್ AC ಬಸ್ಸಲ್ಲಿ ಸಫಾರಿ ಹೋಗೋದಾದರೆ ಸೀನಿಯರ್ ಸಿಟಿಸನ್ಗೆ 310 ರುಪೀಸ್ ಆಗುತ್ತೆ, ಹಾಗೆ ಅಡಲ್ಟ್ಗೆ 420 ರುಪೀಸ್ ಆಗಿರುತ್ತೆ. ಇದು ಇನ್ಕ್ಲೂಡಿಂಗ್ ಝೂ ಮತ್ತು ಸಫಾರಿ.
ಅದೇ ನೀವು AC ಬಸ್ಸಲ್ಲಿ ಏನಾದರೂ ಹೋಗೋದಾದರೆ ಅಪ್ರಾಕ್ಸಿಮೇಟ್ಲಿ 750 ರುಪೀಸ್ ಇರುತ್ತೆ. ಹಾಗೆ ಜೀಪ್ ಏನಾದರೂ ಚೂಸ್ ಮಾಡಿದ್ರೆ ನಿಮಗೆ 4000 ತನಕ ಇರುತ್ತೆ. ಇಲ್ಲಿ ನೀವು ಸಫಾರಿ, ಝೂ ಹಾಗೆ ಬಟರ್ಫ್ಲೈ ಪಾರ್ಕ್ನು ನೋಡ್ಬೋದು. ಸಫಾರಿ ಮುಗಿಸ್ಕೊಂಡು ಝೂಗ್ ಬಂದಿದೀವಿ. ಸೊ ಝೂ ಅಲ್ಲಿ ನಾವು ಫಸ್ಟ್ ನೋಡ್ತಿರೋದು ಬಂದ್ಬಿಟ್ಟು ಝೀಬ್ರಾ ನೋಡ್ಬೋದು ಅಲ್ಲಿ ನೀವು. ಝೀಬ್ರಾಸ್ ಇದೆ. ಝೂನಲ್ಲಿ ನಾವು ಝೀಬ್ರಾ, ಜಿರಾಫೆ, ಹಿಪೋಪೊಟಾಮಸ್, ನರಿ ಹಾಗೆ ಇನ್ನೂ ತುಂಬಾ ಪ್ರಾಣಿಗಳನ್ನ ನೋಡ್ಬೋದು. ಸೊ ಇದಾಗಿತ್ತು ಬನ್ನೇರುಘಟ್ಟದಲ್ಲಿ ನಮ್ ದಿನ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಇದು ಬರೀ ಒಂದು ವ್ಯೂ ಆಗಿರುತ್ತೆ, ಬಟ್ ನಮ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು.